ಎಲ್ಲ ವರ್ಗದ ಮದ್ಯ ಮಾರಾಟ ಸನ್ನದುದಾರರ ವಿವಿಧ ಬೇಡಿಕೆಗೆ ಆಗ್ರಹಿಸಿ ರಾಜ್ಯದ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿ ಕಚೇರಿ ಎದುರು ಸಾಂಕೇತಿಕ ಪ್ರತಿಭಟನೆ ಹಿನ್ನೆಲೆ ಇಂದು ಮಂಡ್ಯ ಜಿಲ್ಲಾ ಮದ್ಯ ಮಾರಾಟ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ನೇತೃತ್ವವನ್ನು ವಹಿಸಿ ಮಾತನಾಡಿದ ಮಂಡ್ಯ ಜಿಲ್ಲಾ ಮದ್ಯ ಮಾರಾಟ ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರೇಗೌಡ, ರಾಜ್ಯ ಸರ್ಕಾರಕ್ಕೆ ಹಲವು ಬಾರಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಮಾಡಿದರೂ ಸಹ ಇದುವರೆಗೂ ಒಂದು ಬೇಡಿಕೆಗಳನ್ನು ಈಡೇರಿಸಿಲ್ಲ. ಚಿಲ್ಲರೆ ಮದ್ಯ ಮಾರಾಟದ ಮೇಲೆ ಕನಿಷ್ಠ ಶೇಕಡ 20ರಷ್ಟು ಲಾಭಾಂಶ ನೀಡಬೇಕು. ಹೆಚ್ಚುವರಿ ಅಬಕಾರಿ ಶುಲ್ಕವನ್ನು ಕಡಿಮೆ ಮಾಡಬೇಕು. ಸನ್ನದು ಶುಲ್ಕ ಹೆಚ್ಚಳ ಮಾಡಬಾರದು. ಸನ್ನದುಗಳನ್ನು ಏಲಂ ಮಾಡಬಾರದು. CL 9ಗಳಲ್ಲಿ ಮದ್ಯವನ್ನು ಪಾರ್ಸಲ್ ರೂಪದಲ್ಲಿ ಮಾರಾಟ ಮಾಡುವ ಕುರಿತು ಕಾನೂನು ತಿದ್ದುಪಡಿ ಮಾಡಬೇಕು ಹಾಗೂ 2005ರಲ್ಲಿ ತಿದ್ದುಪಡಿ ಆಗಿರುವ ಅಬಕಾರಿ ಕಾಯ್ದೆ ಕಲಂ 29 ಪುನರ್ ವಿಮರ್ಶಿಸಿ ತಿದ್ದುಪಡಿ ಮಾಡಬೇಕು ಸೇರಿದಂತೆ ಇನ್ನಿತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ನಾವು ಇವತ್ತಿನವರೆಗೂ ಸರ್ಕಾರಕ್ಕೆ ತುಂಬ ಬೇಡಿಕೆಗಳನ್ನು ಕೊಟ್ಟು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ಅಂತ ನಾವು ಎಷ್ಟು ಕೇಳ್ಕೊಂಡ್ರು ಇವತ್ತರೆಗೂ ಒಂದು ಯಾವುದೇ ರೀತಿಯ ಸಮಸ್ಯೆ ನಮ್ಮಲ್ಲಿ ಬಗೆಹರಿದಿಲ್ಲ. ನಮ್ಮದು ಚಿಲ್ಲರೆ ಮದ್ಯ ಮಾರಾಟದ್ದು ನಮಗೆ 10% ಮಾರ್ಜಿನ್ ಇರೋದ್ರಿಂದ ನಮಗೆ 20% ಮಾರ್ಜಿನ್ ಕೊಟ್ಟಿದ್ವಿ, ಅದು ಕೂಡ ನಮಗೆ ಕೊಟ್ಟಿಲ್ಲ. ಆಮೇಲೆ ಸರ್ಕಾರದಲ್ಲಿ ಈಗ ಹೊಸದಾಗಿ ಆಕ್ಷನ್ ಮಾಡಬೇಕು ಅಂತ ಹೋಗಿದ್ದಾರೆ. ಅದು ನಮ್ಮ ಇರ್ತಕ್ಕಂಥ ಅಂಗಡಿಗಳಿಗೆ ಮುಗ್ಗಟ್ಟುಗಳಿಗೆ ತೊಂದರೆ ಆಗ್ತದೆ. ಹಾಗೆ ಮತ್ತು ಬೇರೆ ಬೇಡಿಕೆಗಳನ್ನು ಸುಮಾರು ಬೇಡಿಕೆಗಳನ್ನು ನಾನು ಬಿಟ್ಟು ನಿಮಗೆ ಕೊಡ್ತಿದ್ದೀನಿ. ಆ ಬೇಡಿಕೆಗಳು ಒಂದೂ ಕೂಡ ನಮ್ಮ ಸರ್ಕಾರ ನಮ್ಮ ಬಗ್ಗೆ ಒಂದು ಸಮಯ ಕೊಡ್ತಾಯಿಲ್ಲ. ನಮಗೆ ಮಾತಾಡಿಕೊಟ್ರು ನಾವು ಈ ಸರ್ಕಾರದಲ್ಲಿ 25% ವರಮಾನ ಕೊಡ್ತಾ 40,000 ಕೋಟಿ ವರಮಾನ ಕೊಡ್ತಾಯಿದ್ದೀವಿ ಅಂದರೆ ರಾಜ್ಯದ ಇದರಲ್ಲಿ 25% ಶೇಕಡ ನಾವು ವರಮಾನ ಕೊಡ್ತಾ 40,000 ಕೋಟಿ ವರಮಾನ ಕೊಡ್ತಕ್ಕಂಥ ಇಲಾಖೆಯನ್ನು ತಾತ್ಸಾರ ಮಾಡ್ತಾಯಿದ್ದಾರೆ ಇವತ್ತು ಸರ್ಕಾರ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ನಮ್ಮ ಸಮಸ್ಯೆಗಳನ್ನು ಈ ಸರ್ಕಾರದಿಂದ ಬಗೆಹರಿಸ್ಕೊಡ್ಬೇಕು ಅಂತ ನಾವು ಇಡೀ ರಾಜ್ಯದ ಅಂಥ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಸಾಂಕೇತಿಕವಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಮತ್ತು ಹಾಗೂ ಅಬಕಾರಿ ಸಚಿವರಿಗೆ ನಮ್ಮ ಮನವಿಯನ್ನು ಕೊಟ್ಟಿದ್ದೀವಿ. ಈ ಮನವಿಯನ್ನು ನೋಡಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ಕೊಡಬೇಕು ಅಂತ ನಾವು ಅವರಲ್ಲಿ ಕೇಳ್ಕೊತಾ ಇದ್ದೀವಿ. ಇನ್ನೂ ಅನೇಕ ಸಮಸ್ಯೆಗಳನ್ನು ನಾವು ಅಲ್ಲಿ ನಿಮಗೆ ಪ್ರೆಸ್ ಬುಕ್ ಇದರಲ್ಲಿ ನಾನು ಕೊಟ್ಟಿದ್ದೀನಿ. ಅದರಿಂದ ನಮ್ಮ ಸಮಸ್ಯೆ ಬಗೆಹರಿಲಿ ಅಂದ್ಬಿಟ್ಟು ಅವೆಲ್ಲ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಹಮ್ಮಿಕೊಂಡು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಪುಟ್ಟೇಗೌಡ, ಬಸವೇಗೌಡ, ಮಧುಕುಮಾರ್, ಶ್ರೀನಿವಾಸ್ ಮಳವಳ್ಳಿ ಸೇರಿದಂತೆ ಇನ್ನಿತರ ಸನ್ನದುದಾರರು ಹಾಜರಿದ್ದರು.